ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಕೊನೆಗೂ ಅಭಿಮಾನಿಗಳ ಆಸೆ ಈಡೇರಿತು. ಗಿಲ್ಲಿ ವಿನ್ನರ್ ಆದರೂ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾರೆ. ಎಡಗೈ ಬಲಗೈಯಲ್ಲಿ ವಂಶದ ಕುಡಿಗಳು ನಿಂತಿದ್ದೇ ಅಭಿಮಾನಿಗಳಿಗೆ ಸ್ವರ್ಗ ನೋಡಿದಂತಹ ಖುಷಿಯಾಯಿತು. ಒಟ್ನಲ್ಲಿ ರಕ್ಷಿತಾ ಶೆಟ್ಟಿಗೆ ರನ್ನರ್ ಅಪ್ ಸ್ಥಾನ ಸಿಗುವ ಮೂಲಕ 25 ಲಕ್ಷ, ಅದರ ಜೊತೆಗೆ ನೋಡಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಒಂದು ಹುಡುಗಿಯ ಕೈ ಕಿಚ್ಚನ ಎಡಗೈ ಅಥವಾ ಬಲಗೈಯಲ್ಲಿ ನಿಲ್ಲೋದು. ಸೊ ಆ ಒಂದು ಸ್ಥಾನ, ಆ ಒಂದು ಕಿರೀಟ ಹಿರಿಮೆ ಇವತ್ತು ರಕ್ಷಿತಾ ಶೆಟ್ಟಿ ಪಡೆದ್ರು. ರನ್ನರ್ ಅಪ್ ಆಗಿದ್ದು ಮಾತ್ರ ತುಂಬಾ ಖುಷಿ ಕೊಡ್ತು ಅಂತಿದ್ದಾರೆ. ಹಾಗೆ ಇನ್ನೊಂದು ಕಡೆಗೆ ವಿನ್ನರ್ ಜಯಶಾಲಿ ಆಗಿರುವಂತಹ ಗಿಲ್ಲಿ ನಟನ ಕುರಿತಾಗಿ ಕೂಡ ಅಭಿಮಾನದ ಹೊಳೆಗೆ ಹರಿತಾ ಇದೆ. 37 ಕೋಟಿ ಪ್ಲಸ್ ಓಟ್ಗಳು ಗಿಲ್ಲಿ ನಟ ಒಬ್ಬ ಏನಂತಂದ್ರೆ ಕಂಟೆಸ್ಟೆಂಟ್ಗಳಿಗೆ ಸಿನಿಮಾ ಹೀರೋಗಿಂತ ಅತಿ ಹೆಚ್ಚಿನ ಓಟ್ಗಳು ಸಿಗುತ್ತೆ ಅಂತಂದ್ರೆ ಇದಕ್ಕಿಂತ ಒಂದು ದೊಡ್ಡ ಭಾಗ್ಯ ಇದೆಯಾ? ಹಾಗೆ ಸುದೀಪ್ ಅವರು ನಿನ್ನೆಯ ಒಂದು ಎಪಿಸೋಡಲ್ಲಿ ಹೇಳಿರ್ತಾರೆ, ವಿನ್ನರ್ಗೂ ರನ್ನರ್ ಅಪ್ಗೂ ತುಂಬಾ ಕಡಿಮೆ ಅಂತರದ ಓಟ್ಗಳಿವೆ ಅಂತ ಹೇಳಿದ್ದಾರೆ. 37 ಕೋಟಿ ವಿನ್ನರ್ ಆಗಿರುವಂತಹ ಗಿಲ್ಲಿ ಅವರಿಗೆ ಸಿಕ್ಕಿದೆ ಅಂತಂದ್ರೆ ಹತ್ತತ್ರ 36 ಅಥವಾ 35 ಕೋಟಿ ಓಟ್ಗಳು ರಕ್ಷಿತಾ ಶೆಟ್ಟಿಗೆ ಸಿಕ್ಕಿರುತ್ತೆ. ನೋಡಿ, ಹಲವು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಂತಹ ಗಿಲ್ಲಿ ಅವರಿಗೆ ಇಲ್ಲಿವರೆಗೂ ಕೂಡ ಗೆಲುವಿನ ರುಚಿಯನ್ನ ಸಿಕ್ಕಿರಲಿಲ್ಲ, ಆ ರುಚಿಯನ್ನ ನೋಡಿರಲಿಲ್ಲ. ಅವರಿಂದ TRP ಪಡೆದುಕೊಂಡ್ರು, ಅವರನ್ನ ಯೂಸ್ ಮಾಡ್ಕೊಳ್ತಿದ್ರು, ಹಾಗೆ ಅವ್ರಿಗೆ ಒಂದು ರನ್ನರ್ ಅಪ್ ಭಾಗ್ಯವನ್ನ ಕೊಟ್ಟು ಕೈ ಬಿಡ್ತಾ ಇದ್ರು. ಆದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ 12ಕ್ಕೆ ಬಂದ ನಂತರ ಗಿಲ್ಲಿಗೆ ಲಕ್ ಚೇಂಜ್ ಆಯಿತು. ಹಾಗೆ ಬಿಗ್ ಬಾಸ್ನ ಲಕ್ ಕೂಡ ಚೇಂಜ್ ಆಯಿತು. ಮತ್ತೆ ಬಿಗ್ ಬಾಸ್ನ ರಿವ್ಯೂಗಳನ್ನು ಕೊಡ್ತಾ ಇದ್ದಂತಹ ಅದೆಷ್ಟೋ ಸೋಷಿಯಲ್ ಮೀಡಿಯಾ ವರ್ಕರ್ಸ್ಗೂ ಕೂಡ ಈ ಒಂದು ಸೀಸನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಅವ್ರಿಗೂ ಕೂಡ ಕೈ ಹಿಡಿದಿದೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಟ ಸುದೀಪ್ ಅವರ ಎಡಗೈ ಬಲಗೈನಲ್ಲಿ ಇದ್ದಿದ್ದು ಮಾತ್ರ ಇದೊಂದು ದೊಡ್ಡ ಸಂತಸದ ಖುಷಿಯ ಸುದ್ದಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಒಂದು ವಿಜಯೋತ್ಸವ ಹೇಗಿದೆ, ಆ ವಿಜಯೋತ್ಸವ ಮತ್ತೆ ಆ ಸಂಭ್ರಮಾಚರಣೆ ಕುರಿತಾಗಿ ಒಂದಷ್ಟು ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ನೋಡಿ, ಗಿಲ್ಲಿ ನಟ ಆಗಿರಲಿ ಮತ್ತೆ ರಕ್ಷಿತಾ ಶೆಟ್ಟಿ ಆಗಿರಲಿ, ಇವರಿಬ್ರು ಡಿಫ್ರೆಂಟ್ ಆಂಗಲ್ ಮ್ಯಾನರಿಸಮ್ ಇರುವಂತಹ ಕಂಟೆಸ್ಟೆಂಟ್ಗಳು. ನಾವು ಮೊದಲೇದಾಗಿ ವಿನ್ನರ್ ಆಗಿರುವಂಥ ಗಿಲ್ಲಿ ಬಗ್ಗೆ ಮಾತಾಡ್ತಾ ಹೋಗೋಣ. ಗಿಲ್ಲಿ ಮಂಡ್ಯ ಜಿಲ್ಲೆಯ ಒಂದು ಕುಗ್ರಾಮದಿಂದ ಬಂದಿರುವಂತಹ ಹಳ್ಳಿ ಹೈದ. ಆ ಹಳ್ಳಿ ಹೈದ ಅವರ ತಂದೆ ಹೇಳ್ದಂಗೆ ತಿನ್ನಕ್ಕೆ ಊಟ ಇಲ್ಲ, ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ. ಹಾಗಿದ್ರೂ ಸಹಿತ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳಿ ಸಾಧನೆಯ ದಾರಿಯನ್ನು ಹಿಡಿದುಕೊಂಡು ಬಂದಂತಹ ನನ್ನ ಮಗ ಇವತ್ತು ಒಂದು ರಾಮರಾಜ್ಯವನ್ನು ಕಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದಕ್ಕಿಂತ ಒಬ್ಬ ತಂದೆಗೆ ಇಂಥ ಹೆಮ್ಮೆ ವಿಚಾರ ಯಾವುದೂ ಇಲ್ಲ. ಇಂತಹ ಒಂದು ಖುಷಿ, ಆ ಒಂದು ಹೆಮ್ಮೆ, ಆ ಒಂದು ಕೀರ್ತಿನ ಆ ಮಗ ತಂದು ಕೊಟ್ಟಿದ್ದಾರಲ್ಲ, ಅವರು ತುಂಬ ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಹೌದು, ಗಿಲ್ಲಿಯ ನಡೆದು ಬಂದಂತಹ ದಾರಿ ಯಾವುದು ಕೂಡ ಸರಳವಾಗಿರಲಿಲ್ಲ. ಹಳ್ಳಿಯಿಂದ ಬೆಂಗಳೂರುವರೆಗೂ ಜರ್ನಿ, ಮತ್ತು ಬೆಂಗಳೂರಿಗೆ ಬಂದಾದ ನಂತರ ಜೀವನ ಕಟ್ಕೊಳ್ಳಿಕ್ಕೆ ಒಂದಲ್ಲ ಒಂದು ರೀತಿಯಾದಂಥ ಸ್ಟ್ರಗ್ಲಿಂಗ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ, ಸ್ಕ್ರಿಪ್ಟ್ ಬರೆದಿದ್ದಾರೆ, ಮತ್ತು ಏನು ಅಂತಂದರೆ ಈ ಬ್ಯಾಕ್ ಎಂಡ್ ವರ್ಕ್ ಅಂತಲೂ ಕೂಡ ತುಂಬ ಇರುತ್ತೆ. ಲೈಟ್ ಬಾಯ್ ಆಗಿರ್ಬೋದು, ಒಂದು ರೀತಿ ಅತಿ ಕೆಳವರ್ಗದ ಕೆಲಸಗಳನ್ನು ಕೂಡ ಮಾಡಿಕೊಂಡು ಬಂದು ಇವತ್ತು ಟ್ರೋಫಿ ಹಿಡಿಬೇಕು ಅಂತಂತಂದರೆ ಅವರು 2016ರಿಂದ ಶುರು ಮಾಡಿದಂಥ ಅವರ ಆ ಸಾಧನೆಯ ಜರ್ನಿ ಏನಿತ್ತಲ್ಲ, ಸೊ 2024-25ಕ್ಕೆ ಬಿಗ್ ಬಾಸ್ ಮನೆಗೆ ಬರ್ತಾರೆ. 26ರಂದು ಈ ಒಂದು ವಿಜಯೋತ್ಸವ ನಡೆಯುತ್ತೆ ಅಂತಂದರೆ ಇದೊಂದು ದೊಡ್ಡ ತಪಸ್ಸೇ ಸರಿ. ಅವರು ತಮ್ಮ ಒಂದು ಪ್ರಾಪರ್ಟಿ ಕಾಮಿಡಿಯ ಮೂಲಕ ಒಂದು ದೊಡ್ಡ ವೇದಿಕೆಯನ್ನು ಹತ್ತುತ್ತಾರೆ. ಅಲ್ಲಿಂದ ಅವರು ಯಾರು ಅನ್ನೋದು ಗಲ್ಲಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದ ನಂತರ ಗಿಲ್ಲಿ ನನ್ನ ಅಭಿಮಾನಿ ಅಂತ ಹೇಳಿ ಜನ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಸೀಸನ್ನಲ್ಲೇ ಆಗಿದ್ದಾಗಲೇ ಗಿಲ್ಲಿ ವಿನ್ನರ್ ಆಗಲಿ ಅನ್ನೋ ಕಾರಣಕ್ಕಾಗಿ ಅದೆಷ್ಟೋ ಜನ ತಮ್ಮ ಮೊಬೈಲ್ ಅಲ್ಲದೆ ಇನ್ನೊಬ್ಬರ ಮೊಬೈಲ್ಗಳನ್ನು ಕೂಡ ಇಸ್ಕೊಂಡು 99 ಟೈಮ್ಸ್ ಅವ್ರಿಗೆ ಓಟ್ ಮಾಡಿದ್ದನ್ನು ಕೂಡ ನಾವು ಕಣ್ಣಾರೆ ಕಂಡಿದ್ದೀವಿ. ಅಷ್ಟೊಂದು ಕ್ರೇಜ್, ಅಷ್ಟೊಂದು ಹುಚ್ಚಿಡಿಸಿದಂಥ ಹುಡುಗ ಈ ಗಿಲ್ಲಿ ನಟ. ಇವತ್ತು ಗಿಲ್ಲಿ ನಟ ವಿನ್ನರ್ ಆಗಿದ್ದ ಕಾರಣಕ್ಕಾಗಿ ಅವರಿಗೆ ವಿಜಯೋತ್ಸವ, ಆ ಒಂದು ವಿಜಯದ ಸಂಭ್ರಮ ಆ ಜಾಲಿವುಡ್ ಸ್ಟುಡಿಯೋದ ಬಳಿ ಯಾವ ರೀತಿ ನಡೀತಾ ಇದೆ ಅಂತಂದರೆ ನೋಡಿ,
ಎಲ್ಲದಕ್ಕಿಂತ ಅಚ್ಚರಿ ವಿಚಾರ ಏನು ಅಂತಂದರೆ, ಇಷ್ಟು ದಿನಗಳ ಕಾಲ ನ್ಯೂಸ್ ಚಾನಲಲ್ಲಿ ಯಾವತ್ತೂ ಕೂಡ ನಾವು ಅಂತಂದರೆ ಈ ಬಿಗ್ ಬಾಸ್ನ ವಿನ್ನರ್ ಯಾರು ಆಗ್ಬೋದು ಅನ್ನೋವಂಥದ್ದು, ಮತ್ತು ಅವತ್ತಿನ ದಿನ ಆ ಗ್ರ್ಯಾಂಡ್ ಫಿನಾಲೆ ಯಾವ ರೀತಿಯಾಗಿ ಇರುತ್ತೆ, ಅದಕ್ಕೆ ಯಾವ ರೀತಿ ಸಿದ್ಧತೆ ನಡೀತಾ ಇರುತ್ತೆ, ವಿನ್ನರ್ ಯಾರು ಆಗ್ಬೋದು ಅದ್ರ ಬಗ್ಗೆ ಡಿಬೇಟು, ಈ ಥರದ್ದನ್ನು ನಾವು ನೋಡೇ ಇರಲಿಲ್ಲ. ಯಾವುದೋ ಒಂದು ಎಲೆಕ್ಷನ್ ಬಂದಾಗ ಅಥವಾ ಇನ್ಯಾವುದೋ ಒಂದು ಸಿನಿಮಾ ಹೀರೋಗಳ ಪ್ರಚಾರ ಆಗಿರಲಿ, ಈ ಥರದ್ದನ್ನು ನಾವು ನೋಡಿದ್ದೀವಿ ಅಲ್ವಾ. ಆದರೆ ಈ ಒಂದು ಸೀಸನ್ನಲ್ಲಿ ನಾನು ನೋಡಿದ ಹಾಗೆ ಬೆಳಗ್ಗೆಯಿಂದನೂ ಕೂಡ ನ್ಯೂಸ್ ಚಾನಲ್ ಅವರು ಕೂಡ ಬಿಡ್ತಾ ಇಲ್ಲ ಈ ಬಾರಿಯ ವಿನ್ನರ್ ಯಾರಾಗ್ಬೋದು. ಯಾಕೆ ಇದೆಲ್ಲವೂ ಅಂದರೆ ನ್ಯೂಸ್ ಚಾನಲ್ ಅವರು ಕೂಡ ಈ ವಿನ್ನರ್ ಗಿಲ್ಲಿ ಆಗಬೇಕು ಅಂತ ಹೇಳಿ ಮತ್ತು ವಿನ್ನರ್ ಗಿಲ್ಲಿನೇ ಆಗ್ತಾನೆ ಅಂತ ಹೇಳಿ ಹಿಂಬಾಲು ಬಿದ್ದಿದ್ದು ಯಾಕೆ ಅಂತಂದರೆ, ಜನರ ಒಂದು ಅಭಿಮಾನ ಆಗಿತ್ತು. ಜನರಿಗೆ ಅಂತಹ ಒಂದು ದೊಡ್ಡ ಕ್ರೇಜನ್ನು ಕೊಟ್ಟಂತಹ ಯುವಕ ಈ ಗಿಲ್ಲಿ ನಟ. ಹಾಗಾಗಿ 37 ಕೋಟಿ ಓಟು ಅಂತಂದರೆ ಅದು ಸಾಮಾನ್ಯ ಮಾತ. ಇಷ್ಟೊತ್ತಿಗೂ ಕೂಡ ಅಂದರೆ ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದಂತಹ ಸಮಯ 12:30 ಸಮಯ. ಈ ಸಮಯದಲ್ಲೂ ಕೂಡ ಯಾವುದೋ ಒಂದು ಲೈವ್ನ ನೀವು ಆನ್ ಮಾಡಿ ನೋಡಿದ್ರೂ ಸಹಿತ ಮಿನಿಮಮ್ 2,000-3,000 ಜನ ಕುತ್ಕೊಂಡು ನೋಡ್ತಾ ಇದ್ದಾರೆ. ಆ ರೀತಿಯಾದಂತಹ ಸಂಭ್ರಮ ಇವತ್ತು ಕರ್ನಾಟಕದಲ್ಲಿ ಮೊಳಗಿದೆ. ಇದು ಕರ್ನಾಟಕಕ್ಕೆ ಈ ಒಂದು ಗೆಲುವು ಸಾಕ್ಷಿ ಆಯ್ತಾ, ಸಾಕಾಯ್ತಾ, ಅಥವಾ ಇಲ್ಲಿಗೆ ಸೀಮಿತ ಆಯ್ತಾ? ನೋ. ಇದು ನಾನು ಮಧ್ಯಾಹ್ನದ ಒಂದು ವಿಡಿಯೋ ಮಾಡಿ ಹಾಕ್ದಂಗೆ ನೋಡಿ, ಕರ್ನಾಟಕ ಅಲ್ಲದೆ ಕರ್ನಾಟಕದ ಗಡಿ ದಾಟಿ ಬೇರೆ ಬೇರೆ ರಾಜ್ಯಗಳಿಗೂ ಪಸರಿಸಿದೆ, ಬೇರೆ ಬೇರೆ ದೇಶಗಳಿಗೂ ಕೂಡ ಪಸರಿಸಿದೆ ಗಿಲ್ಲಿ ನಟನ ಈ ವಿಜಯೋತ್ಸವ. ಎಲ್ಲೆಡೆಯೂ ಕೂಡ ಸಂಭ್ರಮಾಚರಣೆ ನಡೀತಿದೆ. ನೋಡಿ, ಒಬ್ಬ ಶಾಸಕ ಆಗಬೇಕು ಅಂತಂದ್ರೆ ನೋಡಿ ಕೋಟ್ಯಾನು ಕೋಟಿ ಓಟುಗಳು ಅವ್ರಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಒಬ್ಬ ಈ ಸಿನಿಮಾ ಹೀರೋನು ಕೂಡ ಅವ್ರದ್ದು ಯಾವುದೋ ಒಂದು ಪ್ರೋಮೋ ಅಥವಾ ಟೀಸರ್ ಅಥವಾ ಒಂದು ಯಾವುದೋ ಒಂದು ಸಂಬಂಧಪಟ್ಟಂತಹ ಸಿನಿಮಾಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಲಾಂಚ್ ಆದಾಗ ಅವ್ರಿಗೂ ಕೂಡ ಈ ರೀತಿಯಾದಂಥ ಕ್ರೌಡ್ ಸಿಗಕ್ಕೆ ಸಾಧ್ಯ ಇಲ್ಲ. ಒಬ್ಬ ಗಿಲ್ಲಿ ನಟ, ಪ್ರಾಪರ್ಟಿ ಕಾಮಿಡಿಯನ್, ಒಬ್ಬ ಹಳ್ಳಿ ಹೈದ, ಹಳ್ಳಿ ಹುಡುಗ, ಒಂದು ಕುಗ್ರಾಮದಿಂದ ಬಂದಂತಹ ಆ ಒಬ್ಬ ನಟನಿಗಾಗಿ ಇಷ್ಟು ಜನ ಇವತ್ತು ವಿಜಯದ ಜೈಕಾರ ಹಾಕ್ತಾ ಇರೋದು, ಗಿಲ್ಲಿ ವಿನ್ನರ್ ಆಗಲೇಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ತಿದ್ದು, ದೇವರ ಮೊರೆ ಪ್ರಾರ್ಥನೆ ಮಾಡಿದ್ದು, ಬೇಡಿಕೆಯನ್ನು ಇಟ್ಟಿದ್ದು, ಏನಾಗುತ್ತೋ ಆಗಲಿ ಗಿಲ್ಲಿನೇ ಗೆಲ್ಲಬೇಕು ಅಂದಿದ್ದು, ಇದೆಲ್ಲವೂ ಕೂಡ ಇವತ್ತು ಅವರೆಲ್ಲರ ಆಸೆನ ಈಡೇರಿಸಿದಂತಹ ಸಮಯ. ಗಿಲ್ಲಿ ನಟ ಇವತ್ತು ವಿನ್ನರ್ ಆಗಿ ಜನರ ಮುಂದೆ ಬಂದಿದ್ದಾರೆ. ಇನ್ನೊಂದು, ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ರು, ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯನೂ ಕೂಡ ಇತ್ತು. ಅಂದ್ರೆ ಅಶ್ವಿನಿ ಗೌಡ ಅವರು ತುಂಬಾ ಕೋಟ್ಯಾನು ಕೋಟಿ ಹಣ ಇರುವಂತಹ ಒಡತಿಯವರು. ಹಾಗಾಗಿ ದುಡ್ಡು ಕೊಟ್ಟೇನಾದ್ರೂ ಈ ಟ್ರೋಫಿನ ಪರ್ಚೇಸ್ ಮಾಡಿದ್ರು ಮಾಡಬಹುದೇನೋ, ಬಡವರ ಮಕ್ಕಳಿಗೆಲ್ಲ ಅನ್ಯಾಯ ಆಗ್ಬಿಡುತ್ತೆ ಏನೋ ಅನ್ನೋ ಒಂದು ಮಟ್ಟಿಗೂ ಕೂಡ ಕೆಲವರು ಒಂದಿಷ್ಟು ಥಿಂಕ್ ಮಾಡಿದುಂಟು. ಬಟ್ ಅದ್ಯಾವುದಕ್ಕೂ ಕೂಡ ಆಸ್ಪಾದ ಕೊಡದೆ ನ್ಯಾಯಯುತವಾಗಿ ಗಿಲ್ಲಿ ನಟನ ಕೈಗೆ ವಿನ್ನರ್ ಟ್ರೋಫಿನ ಕೊಟ್ಟಿದ್ದಕ್ಕಾಗಿ ನಾವು ಕೂಡ ಕಲರ್ಸ್ ಕನ್ನಡದಲ್ಲಿ ಪ್ಲೇ ಆಗ್ತಾ ಇದ್ದಂತಹ ಬಿಗ್ ಬಾಸ್ ಕನ್ನಡ, ಬಿಗ್ ಬಾಸ್ನ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರಲ್ಲ ಆ ತಂಡಕ್ಕೆ ನಾವು ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಈಗ ನಾವು ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡೋಣ. ರಕ್ಷಿತಾ ಶೆಟ್ಟಿ ಬಗ್ಗೆ ಬಂದಂತಹ ಟೀಕೆಗಳು ಒಂದ ಎರಡ. ರಕ್ಷಿತಾ ಶೆಟ್ಟಿ ಕಂಡ್ರೆ ಮೈಯೆಲ್ಲ ಉರಿದು ಬೀಳ್ತಾ ಇದ್ದಂತಹ ಕಂಟೆಸ್ಟೆಂಟ್ಗಳು. ಇವಾಗಲೂ ಕೂಡ ಕಾವ್ಯ ಅವರು ಎವಿಕ್ಟ್ ಆಗಿ ಹೊರಗಡೆ ಹೋಗುವಾಗ ಅವರು ಆ ಸ್ಥಾನಕ್ಕೆ ಅರ್ಹತೆನೇ ಇಲ್ಲದಂತಹ ಹುಡುಗಿ ಅಂತ ಹೇಳುತ್ತಾರೆ. ಅವರು ಮುಂದೆನೆ ತಾನು ಫಸ್ಟ್ ರನ್ನರ್ ಅಪ್ ಆಗಿ ಆ ಒಂದು ವಿಜಯೋತ್ಸವವನ್ನು ಮೆರೀತಾರಲ್ಲ, ಇದಕ್ಕಿಂತ ಏನಂತಾರೆ ತಿರುಗೇಟು ಮತ್ತು ಅವರಿಗೆ ಕೊಡುವಂಥ ಉತ್ತರ ಅಂತಂದರೆ ಬೇರೆ ಯಾವುದೂ ಅಲ್ಲ. ಇಷ್ಟು ದಿನಗಳ ಕಾಲ ಅಂತಂದರೆ ಸಂಗೀತ ಶೃಂಗೇರಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದರು. ಅವರು ಕೂಡ ವಿನ್ನರ್ ಆಗಬೇಕು ಅಂತ ಇಚ್ಛಿಸಿದ್ರು, ಸೆಕೆಂಡ್ ರನ್ನರ್ ಅಪ್ಗೆ ತೃಪ್ತರಾಗ್ತಾರೆ. ಮತ್ತು ನಾವು ಕಳೆದೆಲ್ಲ ಒಂದಷ್ಟು ಸೀಸನ್ಗಳನ್ನು ನೋಡಿದಾಗ ಹೆಣ್ಮಕ್ಳು ಈ ಅಂತರದವರೆಗೂ ಕೂಡ ಬಂದಿದ್ದನ್ನು ನೋಡಿಲ್ಲ. ಅದರಲ್ಲೂ ಅಶ್ವಿನಿ ಗೌಡ ಆಗಲಿ ಮತ್ತು ರಕ್ಷಿತಾ ಶೆಟ್ಟಿ ಇವರಿಬ್ಬರು ಫಸ್ಟ್ ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ಕೂಡ ಒಂದು ರೀತಿ ಹೆಮ್ಮೆಯ ವಿಚಾರ. ಅದರಲ್ಲೂ ಈ ಪುಟಾಣಿ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಲಾಗ್ ಮಾಡ್ಕೊಂಡು ಬಂದಂತ ಹುಡುಗಿ, ಮುಂಬೈನಲ್ಲೇ ಓದಿದ್ದು, ಮುಂಬೈನಲ್ಲೇ ಹುಟ್ಟಿದ್ದು, ಮುಂಬೈನಲ್ಲೇ ಬೆಳೆದಿದ್ದು, ಆದ್ರೂ ಸಹಿತ ಕರ್ನಾಟಕದ ಆ ಸೆಳೆತ ಮಾತ್ರ ಈ ಪುಟ್ಟ ಕಂದನಿಗೆ ಬಿಡ್ತಾನೆ ಇರಲಿಲ್ಲ. ಹಾಗಾಗಿ ಮತ್ತೆ ತನ್ನ ಅಜ್ಜಿ ಊರಿಗೆ ಓಡೋಡಿ ಬಂದು ತನ್ನ ಡಿಗ್ರಿ ಮುಗಿಸ್ಕೊಳ್ತಾಳೆ, ಕರ್ನಾಟಕಕ್ಕೆ ಬರ್ತಾಳೆ. ಉಡುಪಿಯಲ್ಲಿ ವಾಸ ಮಾಡ್ತಾ ಇದ್ದಂಥ ತನ್ನ ಅಜ್ಜಿಯನ್ನು ಹುಡುಕಿಕೊಂಡು ಅಲ್ಲೇ ಆಕೆ ಅಂದರೆ ಆ ಅಜ್ಜಿ ತುಂಬ ಸೋರ್ತಾ ಇರುವಂಥ ಮನೆಯಲ್ಲಿದ್ದರಂತೆ. ಸೊ ಅವರಿಗೋಸ್ಕರ ಒಂದು ಬಾಡಿಗೆ ಮನೆ ವ್ಯವಸ್ಥೆ ಮಾಡಿ ಆ ಅಜ್ಜಿ ಜೊತೆಗೆ ತಾನು ಕೂಡ ಜೀವನ ಕಳೀತಾ ಇದ್ದಂಥ ಹುಡುಗಿ. ಸೊ
ಸುಮ್ಮನೆ ಕೂತ್ಕೊಂಡು ಏನು ಮಾಡೋಣ ಅಂತ ಹೇಳಿ ಲಾಗ್ ಶುರು ಮಾಡಿದಂಥ ಹುಡುಗಿಗೆ ಇಂತಹ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮದ ಅವಕಾಶ ಹುಡುಕಿಕೊಂಡು ಹೋಗುತ್ತೆ. ನೋಡಿ, ಯಾರು ಹೆಂಗೆ ಬೆಳೆದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರ ಹತ್ರ ಏನು ವ್ಯವಸ್ಥೆ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವಕಾಶ ಬಂದಾಗ ಅವ್ರು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡ್ರು, ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಇದ್ದರೆ ಸಾಕು, ಅವರ ಒಂದು ಸಕ್ಸಸ್ ಎಲ್ಲೇ ಅವರನ್ನ ಕರೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಈ ರಕ್ಷಿತಾ ಶೆಟ್ಟಿ ಕೂಡ ಒಂದು ಉದಾಹರಣೆ ಆಗ್ತಾರೆ. ತುಂಬ ಜನ ಇನ್ಫ್ಲೂಯೆನ್ಸರ್ನ ನಾವು ನೋಡ್ತೀವಿ, ಎಲ್ಲರೂ ಕೂಡ ಈ ರೀತಿಯಾದಂತಹ ತಮ್ಮ ಕೆಲಸಕ್ಕೆ ತಾವು ಯಾವುದೋ ಒಂದು ಕಮಿಟ್ಮೆಂಟಿಗೆ ಅವರು ಬದ್ಧರಾಗಿರೋದಿಲ್ಲ. ಸೊ ಬದ್ಧರಾಗಿದ್ದರೆ ಅವರು ಯಾವ ರೀತಿಯಾದಂಥ ಒಂದು ಸಕ್ಸಸ್ಸನ್ನು ಕಾಣ್ಬೋದು ಅನ್ನೋದಕ್ಕೆ ರಕ್ಷಿತಾ ಶೆಟ್ಟಿ ಉದಾಹರಣೆ ಆಗ್ತಾರೆ. ಸುದೀಪ್ ಅವ್ರು ಹೇಳ್ತಾರೆ, ನೀವು ಫಸ್ಟ್ ಡೇ ಬಂದಾಗ ವಿಡಿಯೋ ತೋರಿಸಿದಾಗ ಹೀಗೊಬ್ರು ಇದ್ದಾರೆ ಅನ್ನೋದು ಗೊತ್ತಿತ್ತೇ ವಿನಃ ನೀವು ಯಾರೋ ಅನ್ನೋ ನಿಮ್ಮ ಪರಿಚಯವೂ ಕೂಡ ನಮಗಿರಲಿಲ್ಲ. ಸೊ ಇವತ್ತು ಕರ್ನಾಟಕದಾದ್ಯಂತ ನಿಮ್ಮದೇ ಸದ್ದು ಸುದ್ದಿ ಅಂತ ಹೇಳಿದಾಗ ಆ ರಕ್ಷಿತಾ ಶೆಟ್ಟಿಗೆ ಅದೆಷ್ಟು ಖುಷಿಯಾಗಿರಬೇಡ. ಹೀಗೆ ರನ್ನರ್ ಅಪ್ ಆಗಿರುವಂಥ ರಕ್ಷಿತಾ ಶೆಟ್ಟಿಯ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಮತ್ತು ಈಗ ಸದ್ಯಕ್ಕೆ ಜಾಲಿವುಡ್ ಸ್ಟುಡಿಯೋದಲ್ಲಿ ವಿನ್ನರ್ ಆದಂತಹ ಗಿಲ್ಲಿಗೋಸ್ಕರ ವಿಜಯೋತ್ಸವದ ಸಂಭ್ರಮದ ಹೊಳೆ ಹರಿತಾ ಇದೆ, ವಿಜಯೋತ್ಸವ ನಡೀತಾ ಇದೆ, ಎಲ್ಲೆಲ್ಲೂ ಕೂಡ ಜನ. ಸೊ ಗಿಲ್ಲಿ ವಿನ್ನರ್ ಆಗಿರೋ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ವಂಶದ ಕುಡಿಗಳು ಸುದೀಪ್ ಅವರ ಎಡಗೈ ಬಲಗೈಯಲ್ಲಿ ಇದ್ದಿದ್ದು ಮಾತ್ರ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಗಿಲ್ಲಿ ವಿನ್ನರ್ ಆಗಿದ್ದು ನಮಗೂ ಕೂಡ ತುಂಬ ಆತ್ಮೀಯವಾಗಿ ಖುಷಿಯಾಗಿದೆ ವೈಯಕ್ತಿಕವಾಗಿ. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ಕೂಡ ಇಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡಿ ಹರಸಿ ಹಾರೈಸಿದ್ದಕ್ಕಾಗಿ. ಇನ್ನು ಜಾಲಿವುಡ್ ಸ್ಟುಡಿಯೋದಲ್ಲಿ ಆಗ್ತಾ ಇರುವಂಥ ಅಪ್ಡೇಟ್ಸ್ ಬಗ್ಗೆ ಕೊನೆಯದಾಗಿ ಹೇಳೋದಾದರೆ, ತುಂಬ ಅಂದರೆ ತುಂಬ ಕ್ರೌಡ್ ತುಂಬಿಕೊಂಡಿದೆ, ತುಂಬ ಜನ ಇದ್ದಾರೆ. ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳನ್ನು ಈಗ ಅವರನ್ನು ಹೊರಗಡೆ ಕರ್ಕೊಂಡು ಬರೋದು ಈಗ ಬಿಗ್ ಬಾಸ್ನ ಒಂದು ದೊಡ್ಡ ತಲೆನೋವು ಅಂತಂದ್ರೂ ತಪ್ಪಿಲ್ಲ. ಅಷ್ಟು ಜನ ಸೇರಿದ್ದಾರೆ. ಅಲ್ಲೆಲ್ಲ ಫ್ಲೆಕ್ಸು, ಕಟ್ಔಟು, ಗಿಲ್ಲಿದು ಮತ್ತು ರಕ್ಷಿತಾ ಶೆಟ್ಟಿ, ಹೀಗೆ ಕಂಟೆಸ್ಟೆಂಟ್ಗಳ ಫ್ಲೆಕ್ಸ್ ಕಟ್ಔಟ್ಗಳು ರಾರಾಜಿಸ್ತಾ ಇವೆ. ಮತ್ತು ತುಂಬ ಜನ ಬಾಡಿಗಾರ್ಡ್ಗಳು ಅಲ್ಲಿ ನಿಂತ್ಕೊಂಡಿದ್ದಾರೆ ಆ ಕ್ರೌಡ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ. ಯಾಕಂತಂದರೆ ನಿಮಗೇ ಗೊತ್ತು, ಈ ಒಂದು ಕ್ರಿಕೆಟ್ನ ವಿಚಾರವಾಗಿ ಯಾವ ರೀತಿಯಾದಂಥ ಒಂದು ಇದನ್ನಾಯ್ತಲ್ವ, ಅನಾಹುತ ಆಯ್ತಲ್ಲ, ಹಾಗೆ ಈಗಲೂ ಕೂಡ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಹಲವು ರೀತಿಯಾದಂಥ ಒಂದು ಭದ್ರತೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ತುಂಬ ಪೊಲೀಸರು ಕೂಡ ಅಲ್ಲಿ ಒಂದು ಭದ್ರತೆಯನ್ನು ಕಾಪಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿನ್ನರ್ ಟ್ರೋಫಿ ಹೊತ್ತು ಬಂದಂತಹ ಗಿಲ್ಲಿ ಅವರನ್ನ ಈ ಕ್ಷಣಕ್ಕೆ ಅವರನ್ನ ಮನೆಯಿಂದ ಹೊರಗಡೆ ಕಳಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲೇ ಅವರನ್ನ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಅಥವಾ ನಾಳೆ ಅವರನ್ನ ಹೊರಗಡೆ ಕಳಿಸೋ ಸಾಧ್ಯತೆ ಇದೆ. ನೋಡೋಣ. ಕಳೆದ ಒಂದು ಸೀಸನ್ನಲ್ಲಿ ಇಷ್ಟೊತ್ತಿಗಾಗಲೇ ಹನುಮಂತ ಲಮಾನಿ ಮತ್ತು ರಜತ್ ಆಗಲಿ ಮತ್ತು ತ್ರಿವಿಕ್ರಮ್ ಅವರು ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು ಒಂದು ಪ್ರೆಸ್ ನೋಟಲ್ಲಿ ಅವರು ಭಾಗಿಯಾಗಿದ್ದರು. ಈಗ ಇವರು ಕೂಡ ಬರ್ತಾರಾ, ಏನು ಕತೆ ಕಾದು ನೋಡೋಣ. ಒಟ್ಟಿನಲ್ಲಿ ಕ್ರೌಡ್ನ ನೋಡೋಕ್ಕಾಗ್ತಾ ಇಲ್ಲ. ಆ ಒಂದು ಖುಷಿ ಸಂಭ್ರಮಾಚರಣೆಯನ್ನು ನೋಡಿ ಖುಷಿ ಅಂತೂ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಜನ ಸೇರಿದ್ದಾರೆ ಕಣ್ರಿ. ಇದು ಯಾವೊಬ್ಬ ಸಿನಿಮಾ ತೆಗೆದಂತಹ ತಾರೆಯರಿಗೂ ಕೂಡ ಈ ರೀತಿಯಾದಂತಹ ಒಂದು ಕ್ರೌಡ್ ಸಿಗೋದಿಲ್ಲ. ಆ ಎಲ್ಲ ಪ್ರೀತಿಯನ್ನು ಬರೀ 112 ದಿನದಲ್ಲಿ ಗಿಲ್ಲಿ ನಟ ಗಳಿಸಿದ್ದಾನೆ, ರಕ್ಷಿತಾ ಶೆಟ್ಟಿ ಗಳಿಸಿದ್ದಾರೆ ಅಂತಂದರೆ ಇದೊಂದು ರೀತಿ ಗ್ರೇಟ್ ಗ್ರೇಟ್ ಗ್ರೇಟ್. ನಿಮ್ಮ ಪ್ರಕಾರ ಏನು? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಪೂರ್ವದಲ್ಲಿ ಇನ್ನು ಮುಂದೆ ನಮ್ಮ ಒಂದು ಚಾನಲ್ನಲ್ಲಿ ಪ್ರಸಾರ ಆಗುವಂಥ ವಿಡಿಯೋಗಳು ಅಂತಂತಂದರೆ ಸಿನಿಮಾ ಓರಿಯೆಂಟೆಡ್, ಸಿನಿಮಾ ಬಿಟ್ಟು ಬೇರೆ ಏನು ಹಾಕೋದಿಲ್ಲ. ಸಿನಿಮಾ ಬಗ್ಗೆ ನೀವು ಕೂಡ ಸಿನಿ ರಸಿಕರಾಗಿದ್ದರೆ, ಸಿನಿಮಾಗಳ ವೀಕ್ಷಣೆ ಮಾಡುವ, ಸಿನಿಮಾಗಳ ಅಪ್ಡೇಟ್ಸ್ಗಳನ್ನು ತಿಳ್ಕೊಳ್ಳುವ ಹವ್ಯಾಸ ನಿಮಗಾಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಸಿನಿಮಾದ ರಿವ್ಯೂ ಆಗಲಿ, ಹಾಗೆ ಸಿನಿಮಾಗಳ ಅಪ್ಡೇಟ್ಸ್ ಆಗಲಿ, ಮತ್ತು ಸಿನಿ ಲೋಕದ ಪಯಣದ ಕುರಿತಾಗಿ ಇರುವಂತಹ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಸಾಧ್ಯ ಆದಷ್ಟು ಮುಂದೊಂದು ದಿನ ನಾವು ಪಾಡ್ಕಾಸ್ಟ್ನ ಶುರು ಮಾಡುವ ಒಂದು ತವಕದಲ್ಲಿದ್ದೀವಿ. ಕಾದು ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ. ಒಟ್ಟಿನಲ್ಲಿ ಏನಂತಾರೆ ಅದನ್ನು, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಶುರುವಾದಾಗ 0 ಸಬ್ಸ್ಕ್ರೈಬರ್ಲಿಂದ ಇವತ್ತು ಇಲ್ಲಿವರೆಗೂ 33,000 ಸಬ್ಸ್ಕ್ರೈಬರ್ಗೂ ಕೂಡ ನಮ್ಮನ್ನು ತಂದು ನಿಲ್ಲಿಸಿದ್ದೀರಾ. ನಿಮ್ಮ ಈ ಆಶೀರ್ವಾದ ಹೀಗೆ ನಮಗೆ ಕೊನೆಯವರೆಗೂ ಇರಲಿ ಅನ್ನೋ ಆಶಯ ನಮ್ಮದು. ಒಟ್ಟಿನಲ್ಲಿ ಈಗ ಈ ಒಂದು ಬಿಗ್ ಬಾಸ್ನ ರಿವ್ಯೂ ಅಂತಂದರೆ ಇದೇ ನಮ್ಮ ಕೊನೆಯ ರಿವ್ಯೂ ಆಗಿರುತ್ತೆ. ಮುಂದಿನ ವರ್ಷ ಅಂತಂದರೆ ಇದೇ ವರ್ಷದ ಸೆಪ್ಟೆಂಬರ್ ಆರ್ ಎಲ್ಸ್ ಅಕ್ಟೋಬರಿಂದ ಶುರುವಾಗುತ್ತೆ. ಸೊ ಆವಾಗ ಸಿಗೋಣ ಅಂತ ಹೇಳ್ತಾ, ನಮ್ಮ ಅನಲೈಸೇಷನ್ ಬಗ್ಗೆ ನಾವೆಲ್ಲಾದರೂ ಕೂಡ ಎಡವಿದ್ರೆ ಕ್ಷಮಿಸಿ. ನಾವು ಮಾತನಾಡುವ ಬರದಲ್ಲಿ ಎಲ್ಲಾದರೂ ಅತಿರೇಕಾಗಿದ್ದರೆ ಕ್ಷಮಿಸಿ. ಮತ್ತು ಯಾರನ್ನೋ ಕೂಡ ನಾವು ಉದ್ದೇಶಪೂರ್ವಕವಾಗಿ ಟೀಕೆ ಮಾಡಬೇಕು, ವಿರುದ್ಧ ಮಾತಾಡಬೇಕು ಅನ್ನೋಂಥದ್ದು ಏನಿರಲ್ಲ. ಸಾಮಾಜಿಕವಾಗಿ ನಾವು ನಿಂತ್ಕೊಂಡು ಅಂತಂದರೆ ನ್ಯಾಯಯುತವಾಗಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅನಲೈಸೇಷನ್ ಮಾಡಿರ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.